ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತು ನಾವು ಹೆಲ್ದಿ ಕಷಾಯ ಪುಡಿ ಮಾಡೋದು ಹೇಗೆ ನೋಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಕಷಾಯ ಪುಡಿ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬರೀ ಕೊತ್ತಂಬರಿ, ಜೀರಿಗೆ, ಮೆಂತೆ. ಈ 3 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಕಷಾಯ ಪುಡಿ ಮಾಡುವಂಥದ್ದು. ನೋಡಿ, ನಾನಿಲ್ಲಿ ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ಕಷಾಯ ಪುಡಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಕೊತ್ತಂಬರಿಯ ಪ್ರಮಾಣ ನಾನಿಲ್ಲಿ 1 ಬೌಲ್ನಷ್ಟು ತಗೊಂಡಿದ್ದೇನೆ. ನೀವು ನೋಡ್ಬೋದು, ಕಾಣಿಸ್ತಾ ಇದೆಯಲ್ವಾ? ಬರೀ ಒಂದು ಬೌಲ್ನಷ್ಟು ನಾನಿಲ್ಲಿ ಕೊತ್ತಂಬರಿಯನ್ನು ತೆಗೆದುಕೊಂಡಿರುವಂಥದ್ದು. ನೋಡಿ, ಇಲ್ಲಿ ನಾನು ಕೊತ್ತಂಬರಿಗೆ ಸರಿ ಸಮಾನ ಅರ್ಧವಾಗಿ ಜೀರಿಗೆಯನ್ನು ತಗೊಂಡಿರುವಂಥದ್ದು. ನೀವು ನೋಡ್ಬೋದು ಜೀರಿಗೆ ಎಷ್ಟಿದೆ ಅಂತ. ಇಲ್ಲಿ ಜೀರಿಗೆ ಬರೀ ಅರ್ಧ ಬೌಲ್ನಷ್ಟು ಇರುವಂಥದ್ದು. ಇದು ಯಾಕೆ ಅಂತ ಅಂದರೆ, ನಾವು ಯಾವಾಗಲೂ ಈ ಥರ ಕಷಾಯ ಪುಡಿ ಮಾಡುವಾಗ 1 ಕಪ್ಪು ಕೊತ್ತಂಬರಿಗೆ ಅರ್ಧ ಕಪ್ ಜೀರಿಗೆಯನ್ನು ನಾವು ತೆಗೆದುಕೊಳ್ಬೇಕು. ಆವಾಗಲೇ ಏನಾಗುವಂಥದ್ದು, ಕಷಾಯ ಪುಡಿ ಚೆನ್ನಾಗಿ ಬರುವಂಥದ್ದು, ಹಾಗೇನೆ ಅದರ ಪರಿಮಳ ಕೂಡ ಚೆನ್ನಾಗಿ ಬರುವಂಥದ್ದು. ಇನ್ನು ನಾವು ನೋಡ್ಬೋದು, ನಾವು ಮೆಂತೆಯನ್ನು ತಗೊಂಡಿದ್ದೇವೆ. ಇಲ್ಲಿ ನಾವು ನೋಡ್ಬೋದು ಮೆಂತೆನ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೇವೆ ಅಂತ. ನಾನಿಲ್ಲಿ ಅರ್ಧ ಬೌಲ್ನಷ್ಟು ತಗೊಂಡಿಲ್ಲ, 1/4 ಬೌಲ್ನಷ್ಟು ತಗೊಂಡಿಲ್ಲ. ನಾನು ಬರೀ ಇಲ್ಲಿ ಚೂರು ಮೆಂತೆಯನ್ನು ತಗೊಂಡಿರುವಂಥದ್ದು. ಯಾಕೆ ಜಾಸ್ತಿ ಪ್ರಮಾಣದಲ್ಲಿ ತಗೋಬಾರ್ದು ಅಂತಂದರೆ, ಕಹಿ ಬರುತ್ತೆ. ನಿಮಗೆ ಗೊತ್ತಿರುತ್ತಲ್ಲ, ಮೆಂತೆನ ನಾವು ಜಾಸ್ತಿ ಹಾಕಿದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಜಾಸ್ತಿ ತಗೊಳ್ಳಿಲ್ಲ, ಬರೀ ಸ್ವಲ್ಪ ತಗೊಂಡಿದ್ದೇನೆ. ನೀವು ನೋಡ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನೀವು ಕೂಡ ತಗೊಳ್ಳಿ, ಜಾಸ್ತಿ ತಗೋಬೇಡಿ. 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಕಷಾಯ ಪುಡಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ಈ 3 ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನು ಇವಾಗ ಕಷಾಯ ಪುಡಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಾನೊಂದು ತವಾನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಹಚ್ಕೋತಾ ಇದ್ದೇನೆ. ಮೊದಲಿಗೆ ನಾವು ಆವಾಗಲೇ ತೋರಿಸಿರುವಂತಹ ಕೊತ್ತಂಬರಿ ಇದೆಯಲ್ವಾ, ಅದನ್ನು ಹಾಕ್ಕೊಳ್ಳೋಣ. ನೋಡಿಲಿ, ನಾನು ಕೊತ್ತಂಬರಿನ ತವದ ಮೇಲೆ ಹಾಕ್ಕೊಂಡಿದ್ದೇನೆ. ಹಾಗೂ ಈಗ ನಾನು ಅದನ್ನು ಹುರ್ಕೋಬೇಕು. ನೋಡ್ಕೊಳ್ಳಿ, ಮೊದಲಿಗೆ ನಾನು ತುಂಬ ಸಾಫ್ಟಾಗಿ ನಾನು ಹುರ್ಕೋತಾ ಇದ್ದೇನೆ. ನೀವು ನೋಡ್ಕೋಬಹುದು, ತುಂಬ ಅಂದರೆ ತುಂಬ ಸಾಫ್ಟಾಗಿ ಹುರ್ಕೋತಾ ಇದ್ದೇನೆ. ಆಮೇಲೆ ಬೇಕಿದ್ರೆ ಚೂರು ಸ್ಪೀಡ್ ಮಾಡಿದರೆ ಸಾಕು. ಇನ್ನೊಂದು ವಿಷಯ ನೆನಪಿರಲಿ, ಗ್ಯಾಸ್ ಸ್ಟವನ್ನು ಯಾವತ್ತೂ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆಂತಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿದರೆ ಸೀದೋಗುತ್ತೆ. ಇನ್ನೊಂದು, ನಾವು ಕೊರಿಯಂಡರ್ನ ಜಾಸ್ತಿ ಹುರ್ಕೋಬಾರ್ದು. ಯಾಕೆ ಅಂತ ಅಂದರೆ ಅದು ಕಹಿ ಬರುತ್ತೆ. ಇಲ್ಲಿ ನಾನು ಕಷಾಯ ಪುಡಿ ಮಾಡೋದಕ್ಕಾಗಿ ನಾನಿಲ್ಲಿ ಜಾಸ್ತಿ ಹುರ್ಕೋತಾ ಇಲ್ಲ. ನೀವು ನೋಡ್ಕೋಬಹುದು, ನಾನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ಹುರ್ಕೊಂಡ್ರೆ ಸಾಕು. ಇನ್ನು ಕೊತ್ತಂಬರಿ ಆಗಲಿ, ಜೀರಿಗೆ ಆಗಲಿ ಅಥವಾ ಮೆಂತೆ ಆಗಲಿ ನಾವು ಜಾಸ್ತಿ ಹುರ್ಕೊಳ್ಳಿಕ್ಕೆ ಇಲ್ಲ, ನೆನಪಿರಲಿ, ಜಾಸ್ತಿ ಹುರ್ಕೊಳ್ಳಕ್ಕೆ ಹೋಗಬೇಡಿ. ಇವಾಗ ನಾವು ಜೀರಿಗೆಯನ್ನು ಹಾಕ್ಕೊಳ್ಳುವ. ಈ ಜೀರಿಗೆಯನ್ನು ಕೂಡ ನಾವು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ನೀವು, ನಾನು ಮೊದಲಿಗೆ ಕೊತ್ತಂಬರಿಯನ್ನು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೇನಲ್ವಾ, ಆಮೇಲೆ ನಾನು ಈ ಜೀರಿಗೆಯನ್ನು ಹಾಕ್ಕೊಂಡಿರುವಂಥದ್ದು. ಸೊ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಯಾಕೆ ಜಾಸ್ತಿ ಹೊತ್ತು ಹುರ್ಕೋಬಾರ್ದು ಅಂತಂದರೆ, ಜಾಸ್ತಿ ಹೊತ್ತು ಹುರ್ಕೊಳ್ಳೋದ್ರಿಂದ ಅದು ಕಹಿ ಬರೋ ಚಾನ್ಸಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಹುರ್ಕೋಬೇಡಿ ಅಂತ ಹೇಳ್ತಿರೋದು. ಅದಕ್ಕೋಸ್ಕರನೇ ನಾನು ನಿಮಗೆ ಒತ್ತಿ ಹೇಳ್ತಾ ಇರೋದು, ಸ್ವಲ್ಪ ಹುರ್ಕೊಳ್ಳಿ, ಜಾಸ್ತಿ ಹುರ್ಕೋಬೇಡಿ ಅಂತ. ಸೊ ನೋಡಿ, ಇವಾಗ ಇದೆರಡನ್ನು ನಾನು ಹುರ್ಕೊಂಡು ಆಗ್ತಾ ಬಂತು. ನೋಡಿ, ರೆಡಿ ಆಯಿತು. ನೋಡಿ, ನಾವಿವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇದು ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಬಿಡುವ. ನೋಡಿ, ಅದು ತಣ್ಣಗಾಯಿತು. ನಾನು ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಇಟ್ಟಿದ್ದೇನೆ. ನಂತರ ಅದೇ ತವಾನ ತಗೊಂಡಿದ್ದೇನೆ. ಇವಾಗ ನಾನು ಆವಾಗಲೇ ತೋರಿಸಿರುವಂತಹ ಮೆಂತೆನ ಹಾಕೊಂಡಿದ್ದೇನೆ. ನೋಡಿ, ನೀವು ಕೂಡ ಮೆಂತೆನ ಸಪ್ರೇಟಾಗಿಯೇ ಹುರ್ಕೊಳ್ಳಿ. ನಾನು ಕೂಡ ಇಲ್ಲಿ ಮೆಂತೆನ ಸಪ್ರೇಟಾಗಿ ಹುರ್ಕೋತಾ ಇದ್ದೇನೆ. ಅದ್ರ ಜೊತೆಗೆ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನೊಂದು ವಿಷಯ, ನಾನಿಲ್ಲಿ ಮೆಂತೆನ ಸಪ್ರೇಟಾಗಿ ಹಾಕಿ ಹುರ್ಕೋತಾ ಇದ್ದೇನೆ ಅಲ್ವಾ, ಇಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಹುರ್ಕೋತಾ ಇಲ್ಲ, ನಾನಿಲ್ಲಿ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೇನೆ. ಯಾಕೆ ಅಂತ ಅಂದರೆ, ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರ್ಕೋತಾ ಇದ್ದೇನೆ. ನೀವು ನೋಡ್ಕೋಬಹುದು, ನಾನು
ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಲೋ ಆಗಿ ನಾನಿಲ್ಲಿ ಹುರ್ಕೋತಾ ಇದ್ದೇನೆ. ಇವಾಗ ಇದು ರೆಡಿ ಆಯಿತು. ಇಲ್ಲಿ ಮೆಂತೆ ಕೂಡ ತಣ್ಣಗಾಗ್ತಾ ಬಂತು. ತಣ್ಣಗಾದ್ಮೇಲೆ ನಾನಿವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ನಾವು ಆವಾಗಲೇ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ, ಜೀರಿಗೆ, ಮೆಂತೆನ ನಾವು ಮಿಕ್ಸ್ ಮಾಡಿ ನಾನು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ನೋಡಿ, ತಣ್ಣಗಾಗಬೇಕು. ನಾನು ನಿಮಗೆ ಹೇಳಿದ್ದೇನೆ, ಮೊದಲೇ ಕೊತ್ತಂಬರಿ ಹಾಗೂ ಜೀರಿಗೆ ತಣ್ಣಗಾಗಿತ್ತು, ನಂತರ ಮೆಂತೆನೂ ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. 3 ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇವೆ ಅಲ್ವಾ, ಇದನ್ನು ನಾವಿವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ಅಂದರೆ ತರಿಯಾಗಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ, ಇದನ್ನು ಸ್ವಲ್ಪ ಜಾಸ್ತಿನೇ ರುಬ್ಕೊಳ್ಳಿ. ಇವಾಗ ನಾವು ಇದನ್ನು ರುಬ್ಕೊಳ್ಳುವ. ನೋಡಿ, ಇವಾಗ ನಮ್ಮ ಕಷಾಯ ಪುಡಿ ರೆಡಿಯಾಗಿದೆ. ನೋಡಿ, ನಾನಿಲ್ಲಿ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿರೋ ಕಾರಣಕ್ಕಾಗಿ ಇಲ್ಲಿ ಪೌಡ್ರ್ ಏನಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ಪೌಡ್ರ್ ಏನಾಗುತ್ತೆ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ನೋಡುವಾಗಲೇ ತುಂಬ ಸಾಫ್ಟ್ ಅಂತ ಅನಿಸ್ತಿದೆಯಲ್ವಾ. ಸೊ ನೀವು ಕೂಡ ಇದೇ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ನೀವು ತುಂಬ ಟೈಮ್ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಇಲ್ಲ, ಇದನ್ನು ನಾವು ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು ಈ ಥರ ಪುಡಿ ಮಾಡಿಕೊಂಡು ಒಂದು ಬಾಟ್ಲಿಯಲ್ಲಿ ಹಾಕ್ಕೊಂಡು ಇಡ್ತೇನೆ. ಅದನ್ನು ನನಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ತೇನೆ. ನಾನು ಡೈಲಿ ಯೂಸ್ ಮಾಡ್ತೇನೆ, ನಿಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಥರ ಗ್ಲಾಸ್ ಕಂಟೈನರಲ್ಲಿ ಹಾಕಿಡಿ. ಇದು ತುಂಬ ಟೈಮ್ ನಿಮಗೆ ಯೂಸ್ ಆಗುತ್ತೆ, ಅಂದರೆ ತುಂಬ ಟೈಮ್ ಬಾಳಿಕೆ ಬರುತ್ತೆ. ನೋಡಿ, ಈ ಡಬ್ಬಿಯಲ್ಲಿ ಮೊದಲೇ ಸ್ವಲ್ಪ ಕಷಾಯ ಪೌಡ್ರ್ ಇತ್ತು, ಅಂದರೆ ನಾನು ಮೊದಲೇ ಮಾಡಿರುವಂಥ ಕಷಾಯ ಪೌಡ್ರ್ ಇತ್ತು. ಆಮೇಲೆ ನೋಡ್ಬೋದು, ನಾನು ಇವಾಗ ಮಾಡಿರುವಂತಹ ಕಷಾಯ ಪೌಡರ್ನ ಕೂಡ ಇದೇ ಡಬ್ಬಿಗೆ ಹಾಕಿರುವಂಥದ್ದು. ಹಾಗಾಗಿ ನಿಮಗೆ ಜಾಸ್ತಿ ಕಾಣಿಸ್ಬೋದು. ಮೊದಲೇ ಚೂರಿತ್ತಲ್ವಾ, ಸೊ ಹಾಗಾಗಿ ಅದು ಒಂಚೂರು ಜಾಸ್ತಿನೇ ಕಾಣಿಸ್ತಾ ಇದೆ. ನೋಡಿ, ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಮನೇಲಿ ನಾವು ಇದೇ ಕಷಾಯನ ಬಳಸುವಂಥದ್ದು. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು, ಇದೇ ಕಷಾಯನ ನಾವು ಬಳಸುವಂಥದ್ದು. ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ಟೀ ಕಾಫಿನ ನಾವು ಬಳಸೋದಿಲ್ಲ, ಬದಲಾಗಿ ಇದೇ ಕಷಾಯನ ನಾವು ಬಳಸುವಂಥದ್ದು. ಇದು ತುಂಬ ಹೆಲ್ದಿಯಾಗಿರುವಂಥದ್ದು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಕಷಾಯ ಪೌಡರ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ನೋಡಿ, ನಿಮಗೆ ನಾನಿವಾಗ ಯಾವ ಥರ ಕಷಾಯ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ನೋಡಿ, ನಾನೊಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೇನೆ. ನೋಡಿ, 1 ಗ್ಲಾಸ್ ನೀರಿಗೆ ನಾನಿಲ್ಲಿ ಎಷ್ಟು ಕಷಾಯ ಪೌಡ್ರ್ ಹಾಕೋತೇನೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. 1 ಗ್ಲಾಸ್ ನೀರು ಹಾಕಿ ನಾನು ಸ್ಟವನ್ನು ಹಚ್ಕೊಂಡಿದ್ದೇನೆ. ಇವಾಗ ಇದು ಒಂಚೂರು ಕುದಿ ಬರುವಾಗ ನಾನಿಲ್ಲಿ 3/4 ಚಮಚದಷ್ಟು ನಾನಿಲ್ಲಿ ಕಷಾಯ ಪೌಡ್ರನ್ನು ಹಾಕೋತಾ ಇದ್ದೇನೆ. ನೋಡಿ, 3/4 ಚಮಚದಷ್ಟು. ಇನ್ನೊಂದು ವಿಷಯ, ನಿಮಗೆ ಸ್ಟ್ರಾಂಗ್ ಆಗಿ ಬೇಕು ಅಂತಂದರೆ ಒಂಚೂರು ಜಾಸ್ತಿನೇ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂಚೂರು ಲೈಟಾಗಿ ಬೇಕು ಅಂತ ನಾನಿಲ್ಲಿ 3/4 ಚಮಚದಷ್ಟು ಹಾಕ್ಕೊಂಡಿದ್ದೇನೆ, ನೀವು ಜಾಸ್ತಿ ಹಾಕ್ಕೊಳ್ಳಿ. ಇನ್ನು ನಾನು 2 ಟೇಬಲ್ ಸ್ಪೂನು ಜಾಗ್ರಿನ ಯೂಸ್ ಮಾಡ್ಕೋತಾ ಇದ್ದೇನೆ. ಇನ್ನೊಂದು, ನಮ್ಮ ಮನೇಲಿ ನಾವು ಸಕ್ಕರೆ ಯೂಸ್ ಮಾಡಲ್ಲ, ಜಾಗ್ರಿನೇ ಯೂಸ್ ಮಾಡೋದು. ನೀವು ಕೂಡ ಜಾಗ್ರಿನೇ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಇನ್ನೊಂದು ವಿಷಯ, ನಿಮಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಬೇಕು ಅಂತ ತುಂಬ ನೀವು ಕಷಾಯ ಪೌಡ್ರನ್ನ ಹಾಕೋಬೇಡಿ, ಕಹಿ ಆಗುತ್ತೆ. ನೀವು ನೋಡ್ಕೊಳ್ಳಿ, ನಿಮಗೆಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು 1 ಕಪ್ಪಿಗೆ ಹಾಕ್ಕೊಂಡು ಇದಕ್ಕೆ ನಾನು ಹಾಲು ಸೇರಿಸ್ತಾ ಇದ್ದೇನೆ. ಈ ಥರ ಮಾಡಿಕೊಂಡು ನೀವು ಕುಡೀರಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೋಬಹುದು. ಆ್ಯಂಡ್ ಕಾಫಿ ಟೀ ಬದಲು ಈ ಥರ ಯೂಸ್ ಮಾಡಿ, ತುಂಬ ಒಳ್ಳೆಯದು, ಹೆಲ್ದಿ ಹಾಗೂ ನ್ಯಾಚುರಲ್ ಕೂಡ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ರೇಷ್ಮಾಸ್ ಕಿಚನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.